ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದಾದ ಬಳಿಕ ಈ ದರ್ಶನ್ ಮತ್ತು ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ. ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ಈ ಬಾರಿ ಜೈಲಲ್ಲಿ. ಕಾರಣ ಅಷ್ಟು ಬೇಗ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಪ್ರಮುಖವಾಗಿ ದರ್ಶನ್ ಅವರ ಹುಟ್ಟುಹಬ್ಬ ಇತ್ತು, ಬಟ್ ಆ ಖುಷಿ ಕೂಡ ಅವ್ರಿಗೆ ಇರಲಿಲ್ಲ. ನಟ ದರ್ಶನ್ಗೆ ಹುಟ್ಟುಹಬ್ಬದ ಖುಷಿ ಕೂಡ ಇರಲಿಲ್ಲ. ಕುಟುಂಬದವರ ಜೊತೆ ಬರ್ತ್ಡೇ ಆಚರಿಸಲಾಗದೆ ಬೇಸರ ಹೊರ ಹಾಕಿದ್ದಾರೆ. ನಿನ್ನೆ ದರ್ಶನ್ ಭೇಟಿಗೆ ವಿನೀಶ್ ಮತ್ತು ವಿಜಯಲಕ್ಷ್ಮಿ ಇಬ್ರು ಕೂಡ ಬಂದಿದ್ರು. ಅವರ ಬರ್ತ್ಡೇ ಇತ್ತು ಅನ್ನೋ ಕಾರಣಕ್ಕೆ ಮಗ ವಿನೀಶ್ ನೋಡಿ ಭಾವುಕರಾದ್ರಂತೆ ನಟ ದರ್ಶನ್. ಅಪ್ಪನಿಗೆ ಜೈಲಲ್ಲಿ ವಿಶ್ ಮಾಡಿದ್ದಾರೆ ವಿನೀಶ್, ಕಣ್ಣಲ್ಲಿ ನೀರು ತುಂಬಿಕೊಂಡು. ಪತ್ನಿ ವಿಜಯಲಕ್ಷ್ಮಿ ಜೊತೆ ಕೆಲ ಹೊತ್ತು ಮಾತನಾಡಿದ್ದಾರಂತೆ ದಚ್ಚು. ಎಲ್ಲಾ ಒಳ್ಳೇದಾಗತ್ತೆ ಅಂತ ಧೈರ್ಯ ತುಂಬಿ ಬಂದಿದ್ದಾರೆ ಸಹೋದರ ದಿನಕರ್. ಅಣ್ಣ ಬೇಗ ವಾಪಸ್ ಬರ್ತೀರಾ, ಚಿಂತೆ ಮಾಡಬೇಡಿ ಅಂತ ಧನ್ವೀರ್ ಕೂಡ ಹೇಳಿದ್ದಾರಂತೆ. ಮನೆಯವರು ತಂದುಕೊಟ್ಟ ಹೊಸ ಬಟ್ಟೆಯನ್ನ ದರ್ಶನ್ ಅವರು ಧರಿಸಿದ್ದಾರೆ. ಅಷ್ಟಕ್ಕೆ ಮಾತ್ರ ಅವರ ಬರ್ತ್ಡೇ ಸೀಮಿತ ಆಗಿದೆ. ರಾತ್ರಿ ಬೇಗ ನಿದ್ರೆಗೆ ಜಾರಿದ್ದಾರಂತೆ ನಟ ದರ್ಶನ್. ಅಲ್ಲಿಗೆ ಈ ಬಾರಿ ಹುಟ್ಟುಹಬ್ಬದ ಸಂಭ್ರಮ ಅವರಿಗೆ ಇರಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಆಚೆ ಇದ್ದಾಗ ಫ್ಯಾಮಿಲಿ ಜೊತೆ, ತಮ್ಮ ಅಭಿಮಾನಿಗಳ ಜೊತೆ ಬಹಳ ಅದ್ಧೂರಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದ ನಟ ದರ್ಶನ್ಗೆ ಈ ಬಾರಿ ಜೈಲಲ್ಲಿ ಒಂದು ಕೇಕ್ ಕಟ್ ಮಾಡುವಾಗೂ ಕೂಡ ಸಂಭ್ರಮ ಇರಲಿಲ್ಲ. ಮಗನ ಜೊತೆಗೆ ಈ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂತಹ ಬೇಸರ ಇತ್ತಂತೆ. ಹಂಗಾಗಿ ತಂದೆ ಮಗ ಎದುರು ಬದರಾದಾಗ ಇಬ್ಬರ ಕಣ್ಣಂಚುಗಳು ಕೂಡ ಒದ್ದಿ ಹಾಕಿತ್ತು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇಡೀ ಫ್ಯಾಮಿಲಿ ಹೋಗಿ ನಿನ್ನೆ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶ್ ಮಾಡಿ ಬಂದಿದ್ದಾರೆ. ಎಲ್ಲ ಒಳ್ಳೇದಾಗುತ್ತೆ, ಡೋಂಟ್ ವರಿ ಅನ್ನೋ ರೀತಿಯಲ್ಲಿ ಧನ್ವೀರ್ ಕೂಡ ಹೇಳ ಬಂದಿದ್ದಾರಂತೆ. ಬಟ್ ಎಷ್ಟು ದಿನ ಕಾಯಲೇಬೇಕಲ್ಲ, ಜೈಲಲ್ಲಿ ನರಕ ಯಾತನೆ ಇದೆ. ಹೊರಗಡೆ ಐಷಾರಾಮಿ ಲೈಫ್ ಲೀಡ್ ಮಾಡಿದವರು ಹುಟ್ಟು ಹಬ್ಬ ಬಂದ್ರೆ ದರ್ಶನ್ ಅವರ ಮನೆ ಮುಂದೆ ಮಧ್ಯರಾತ್ರಿ 12 ಗಂಟೆಯಿಂದಲೇ ಸಾಕಷ್ಟು ಜನ ಅಭಿಮಾನಿಗಳು ನೆರೆದು ಅವರಿಗೆ ಬರ್ತ್ಡೇ ವಿಶ್ ಮಾಡ್ತಾ ಇದ್ರು. ಬೇಲ್ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೂ ಕೂಡ ಈ ಕಡೆ ಶಾಕ್ ಅಂತೆ. ಜಾಮೀನು ಸಿಗದೆ ಪವಿತ್ರ ಗೌಡ ಕೂಡ ಬೇಸರ ಹೊರ ಹಾಕಿದ್ದಾರೆ. ಜೈಲೇ ಗತಿ ಅಂತ ಬೇಸರದಲ್ಲಿದ್ದಾರಂತೆ. ಪವಿತ್ರ ಗೌಡ ಕೂಡ ಸತತ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಬೇಲ್ ಪಡ್ಕೊಳ್ಬೇಕು ಅಂತ, ಬಟ್ ಸಿಗ್ತಾ ಇಲ್ಲ. ಬೇಲ್ ಸಿಗದಿದ್ದಕ್ಕೆ ಜೈಲಲ್ಲೇ ಕಣ್ಣೀರ್ ಹಾಕಿದ್ದಾರಂತೆ ಪವಿತ್ರ ಗೌಡ. ಸಹ ಬಂದಿಗಳ ಜೊತೆ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಪವಿತ್ರ ಗೌಡ. ಯಾರೊಂದಿಗೂ ಬೆರೆಯದೆ ಏಕಾಂಗಿಯಾಗಿ ಪವಿತ್ರ ಗೌಡ ಕುಳಿತುಕೊಂಡಿದ್ದಾರಂತೆ. ಹೈಫೈ ಲೈಫ್ ಲೀಡ್ ಮಾಡಿದ್ದ ಪವಿತ್ರ ಗೌಡಗೆ ಸಂಕಷ್ಟ ಮುಗಿತಾ ಇಲ್ಲ. ಜೈಲು ಜೀವನದಿಂದ ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರಂತೆ ಪವಿತ್ರ ಗೌಡ. ಬೇಲ್ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಅತಿ ದೊಡ್ಡ ಶಾಕ್ ಆಗಿದೆ. ಮರಳಿ ಪ್ರಯತ್ನ ಮಾಡು ಅನ್ನೋ ರೀತಿಯಲ್ಲಿ ಸತತ ಪ್ರಯತ್ನದಲ್ಲಿದ್ದಾರೆ ಪವಿತ್ರ ಗೌಡ. ಬಟ್ ಅವ್ರಿಗೆ ಜಾಮೀನು ಸಿಗ್ತಾ ಇಲ್ಲ. ಪ್ರತಿ ಬಾರಿ ಕೂಡ ಜಾಮೀನು ಅರ್ಜಿ ರಿಜೆಕ್ಟ್ ಆಗ್ತಾ ಇದೆ. ಹಾಗಾಗಿ ಈ ಬಾರಿ ಕೂಡ ಒನ್ಸ್ ಅಗೇನ್ ಜೈಲೇ ಗತಿ ಆಯ್ತಲ್ಲ ಅಂತ ಕಣ್ಣೀರ್ ಹಾಕಿದ್ದಾರಂತೆ ಪವಿತ್ರ ಗೌಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ. ಅಂಬರೀಶ್, ಎಂತ ಪರಿಸ್ಥಿತಿ ನೋಡಿ ಇಬ್ಬರಿಗೂ ಕೂಡ. ಒಂದು ನಟ ದರ್ಶನ್ ಅವರು ಆಚೆ ಇದ್ದಾಗ ಲಕ್ಷ ಲಕ್ಷ ಅಭಿಮಾನಿಗಳ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಈಗ ಫ್ಯಾಮಿಲಿಗೆ ಮಾತ್ರ ಸೀಮಿತ, ಅದು ಕೂಡ ಸಂಭ್ರಮದಿಂದ ಆಚರಣೆ ಮಾಡಕ್ಕಾಗ್ತಾ ಇಲ್ಲ. ಎಕ್ಸಾಕ್ಟ್ಲಿ ಕುಟುಂಬ ಭೇಟಿ ಆದಾಗ ಯಾವ ರೀತಿ ನೋವನ್ನ ಹೊರ ಹಾಕಿಕೊಂಡಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಅವರು ಬೇಲ್ ನಿರೀಕ್ಷೆಯಲ್ಲಿ ಇದ್ರು, ಪದೇ ಪದೇ ರಿಜೆಕ್ಟ್ ಆಗ್ತಾ ಇದೆ. ಹೆಂಗಿದ್ದಾರಂತೆ ಪವಿತ್ರ ಗೌಡ? ಹೌದು ಶ್ರುತಿ, ಪ್ರತಿ ವರ್ಷ ಏನು ದರ್ಶನ್ ಅದ್ದೂರಿಯಾಗಿ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ರು. ಫ್ಯಾಮಿಲಿ ಅಭಿಮಾನಿಗಳು ಜೊತೆಗೆ ಸ್ನೇಹಿತರ ಜೊತೆಗೆ ಏನು ಅದ್ದೂರಿಯಾಗಿ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ರು. ಆದ್ರೆ ಅವರ ಒಂದು 49ನೇ ವರ್ಷದ ಏನು ನಿನ್ನೆ ಬರ್ತ್ಡೇ ಆಯ್ತು, ಅದು ಆ ರೀತಿ ಇರ್ಲಿಲ್ಲ. ಏನು ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಏನು ಸೇರಿರುವಂತಹ ದರ್ಶನ್ ಪರಿಸ್ಥಿತಿ ನಿಜಕ್ಕೂ ಏನು ಸಂಕಷ್ಟದಲ್ಲಿ ಇದೆ ಅಂತಾನೆ ಹೇಳ್ಬೋದು. ನಿನ್ನೆ ಏನು ಫ್ಯಾಮಿಲಿ ಭೇಟಿ ನೀಡಿದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಫ್ಯಾಮಿಲಿ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಮಗ ಮತ್ತೆ ಏನು ಪತ್ನಿಯನ್ನ ಕಂಡು ಏನು ಭಾವುಕರಾಗಿರುವಂತದ್ದು ದರ್ಶನ್. ಜೊತೆಗೆ ಮಗ ಕೂಡ ವಿನೀಶ್ ಕೂಡ ಏನು ಭಾವುಕರಾಗಿದ್ರು ಅನ್ನುವಂಥದ್ದು ಏನು ತಿಳಿದು ಬಂದಿರುವಂತದ್ದು. ದರ್ಶನ್ ಮಗನನ್ನ ಮಾತಾಡ್ಸ್ಲಿಕ್ಕೆ ಅಲ್ಲಿ ಒಂದು ಕೆಲವು ಏನು ಸಮಯ ಅಷ್ಟೇ ಬಾಕಿ ಇರುವಂತದ್ದು. ಜೊತೆಗೆ ಅಲ್ಲಿ ಏನಂತಂದ್ರೆ ಈ ಹಿಂದೆ ಜೈಲಿನಲ್ಲಿ ಸ್ಪೆಷಲ್ ಏನು ವಿಸಿಟ್ ಇತ್ತು, ಅವರನ್ನ ಭೇಟಿ ಆಗ್ಬೋದಿತ್ತು. ಆದ್ರೆ ಇಲ್ಲಿ ಸಾಮಾನ್ಯ ಕೈದಿಗಳನ್ನ ಭೇಟಿ ಮಾಡೋ ರೀತಿಯಲ್ಲೇ ಇಡೀ ಫ್ಯಾಮಿಲಿ ಬೇನು ನಿನ್ನೆ ವಿಜಯಲಕ್ಷ್ಮಿ ಆಗಿರ್ಬೋದು, ಮಗ ವಿನೀಶ್ ಜೊತೆಗೆ ಸಹೋದರ ದಿನಕರ್ ಮತ್ತೆ ದರ್ಶನ್ ಬೆಳಗ್ಗೆ ಬಂಟನಾಗಿರುವಂತಹ ಧನ್ವೀರ್ ಕೂಡ ಏನು ಭೇಟಿ ಮಾಡಿ ಅವರಿಗೆ ಏನು ಬರ್ತ್ಡೇ ವಿಶ್ ಅನ್ನ ಮಾಡಿದ್ರು. ಏನು ಮಗ ಬರ್ತ್ಡೇ ವಿಶ್ ಮಾಡ್ತಾ ಇದ್ದಂತಹ ದರ್ಶನ್ ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡಿತ್ತು ಅಂತಾನೆ ಏನು ಮಾಹಿತಿ ತಿಳಿದು ಬಂದಿರುವಂತದ್ದು. ಪ್ರತಿ ವರ್ಷ ಏನು ದರ್ಶನ್ ಬರ್ತ್ಡೇನ ಅದ್ದೂರಿಯಾಗಿ ಏನು ಆಚರಣೆ ಮಾಡ್ಲಾಗ್ತಿದ್ದು. ಆದ್ರೆ ನಿನ್ನೆ ಕೇವಲ ಏನು ಅವರ ಮನೆಯವರು, ಅವ್ರ ಕುಟುಂಬಸ್ಥರು ತಂದುಕೊಟ್ಟಿರುವಂತಹ ಒಂದು ಜೊತೆ ಬಟ್ಟೆ ಅಷ್ಟಕ್ಕೆ ಸೀಮಿತವಾಗಿತ್ತು ನಿನ್ನೆಯ ಬರ್ತ್ಡೇ ಅಂತಾನೆ ಹೇಳ್ಬೋದು. ಜೊತೆಗೆ ಏನಂತಂದ್ರೆ ಇಲ್ಲಿ ಪವಿತ್ರ ಗೌಡ ನಿನ್ನೆ ಏನು ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಜಾಮೀನು ಅರ್ಜಿ ವಿಚಾರಣೆ ಏನು ವಜಾಗೊಳ್ತಿದ್ದಂತೆ ಪವಿತ್ರ ಗೌಡ ಕೂಡ ಏನು ಒಂದು
ಕಣ್ಣೀರ್ ಹಾಕಿ ಸಹಬಂದಿಗಳ ಜೊತೆ ಮಾತನಾಡದೆ ಏನೋ ಒಂದು ಮೌನಕ್ಕೆ ಶರಣಾಗಿದ್ರು ಎನ್ನುವಂತಹದ್ದು ಕೂಡ ಏನು ತಿಳಿದು ಬಂದಿರುವಂತದ್ದು. ಪ್ರತಿ ಸಲ ಕೂಡ ಒಂದಿಲ್ಲ ಒಂದು ಏನು ವಿಚಾರ ಇಟ್ಕೊಂಡು ಅರ್ಜಿಯನ್ನ ಸಲ್ಲಿಸ್ತಾರೆ, ಬೇಲ್ ಅರ್ಜಿ. ಆದ್ರೆ ಆ ಬೇಲ್ ಅರ್ಜಿ ತಿರಸ್ಕಾರ ಆಗ್ತಿದ್ದಂತೆ ಕೂಡ ಏನು ನಿರಾಸೆಗೊಂಡಿರುವಂತದ್ದು ಪವಿತ್ರ ಗೌಡ. ಸಾಕಷ್ಟು ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಏನು ಹೊರಗಡೆ ಬರ್ತೀನಿ ಜಾಮೀನ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಎಲ್ಲೋ ಒಂದ್ ಕಡೆ ಒಂದು ನಿರೀಕ್ಷೆ ಇತ್ತು. ಆದ್ರೆ ಅವರಿಗೆ ನಿನ್ನೆ ಅದು ಹುಸಿ ಆಗಿರುವಂತದ್ದು. ಅದು ಏನಂತಂದ್ರೆ ಬೇಲ್ ಅರ್ಜಿ ವಜಾ ಆಗ್ತಿದ್ದಂತೆ ಅವರು ಮೌನಕ್ಕೆ ಶರಣಾಗಿ ಕಣ್ಣಂಚಿನಲ್ಲಿ ಏನು ಕಣ್ಣೀರ್ ಹಾಕಿ ಅನ್ನೋಂತ ಕೂಡ ಮಾಹಿತಿ ಏನು ಸಿಕ್ಕಿರುವಂತದ್ದು. ನಿನ್ನೆ ದರ್ಶನ್ ವಿಚಾರದಲ್ಲೂ ಅಷ್ಟೇ ಏನಂತಂದ್ರೆ ದರ್ಶನ್ ಸಾಕಷ್ಟು ಏನು ಆರೋಗ್ಯ ಸಮಸ್ಯೆ ಇದೆ, ಮತ್ತೆ ಮಾನಸಿಕವಾಗಿ ಅವರು ಕುಗ್ಗಿದ್ದಾರೆ. ಆದ್ರೆ ದರ್ಶನ್ಗೆ ಈ ಹಿಂದೆ ಇದ್ದಂತಹ ಐಷಾರಾಮಿ ಏನು ಲೈಫ್ ಸಿಗ್ತಾ ಇಲ್ಲ ಜೈಲಿನಲ್ಲಿ, ಜೊತೆಗೆ ಅವರು ಸಾಮಾನ್ಯ ಕೈದಿಯಂತೆ ಬದುಕುವಂತಹ ಪರಿಸ್ಥಿತಿ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹೋಗಿರುವಂತಹ ದರ್ಶನ್ಗೆ, ಜೊತೆಗೆ ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಕೈದಿಗಳಿಗೆ ಇರುವಂತದ್ದು. ಇದರಿಂದಾಗಿ ಎಲ್ಲೋ ಒಂದ್ ರೀತಿಯಾಗಿ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಎಲ್ಲರೂ ಕೂಡ ಏನು ಮಾನಸಿಕವಾಗಿ ಏನು ಮತ್ತೆ ದರ್ಶನ್ ದೈಹಿಕವಾಗಿಯೂ ಕೂಡ ಏನು ಕುಗ್ಗಿದ್ದಾರೆ ಎನ್ನುವಂಥದ್ದು ಏನು ಜೈಲು ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ. ಶ್ರುತಿ. ಓಕೆ ಅಂಬರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.